ನಟ ಕಮಲ ಹಾಸನ್ ಇವರಿಗೀಗ ಕೋರ್ಟ್ ಶಾಕ್ ಕೊಟ್ಟಿದೆ. ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಈಗ ಕನ್ನಡ ಭಾಷೆಯ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನ ನೀಡದಂತೆ ನಿರ್ಬಂಧವನ್ನ ಹೇರಲಾಗಿದೆ. ಕೋರ್ಟ್ ಶಾಕ್ ಕೊಟ್ಟಿದೆ. ಅವಹೇಳನಕಾರಿ ಹೇಳಿಕೆಯನ್ನ ನೀಡಬಾರದು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಕನ್ನಡ ಭಾಷೆಯ ಬಗ್ಗೆ ಮಾತಾಡಿದ್ರು ಕಮಲ ಹಾಸನ್. ಈಗ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡಬಾರದು, ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಬಾರದು. ಕನ್ನಡ ಆಗಿರಬಹುದು ಅಥವಾ ಕನ್ನಡಕ್ಕೆ ಅವಹೇಳನ ಮಾಡುವಂತ ಸ್ಟೇಟ್ಮೆಂಟ್ ಆಗಿರಬಹುದು, ಅದ್ರ ಬಗ್ಗೆ ಮಾತಾಡಬಾರದು ಅನ್ನುವಂತ ಮಾತನ್ನ ಈಗ ಕೋರ್ಟ್ ಹೇಳಿರೋದು. ಆಗಸ್ಟ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಯಾವ ವಿಚಾರಕ್ಕೆ ಸೂಚನೆ ಕೊಟ್ಟಿದೆ, ಜೊತೆಗೆ ಏನಂತ ಸೂಚನೆ ಕೊಟ್ಟಿದೆ, ಏನೇನ್ ಇವತ್ತು ಯಾವ ರೀತಿಯಲ್ಲಿ ಈ ವಿಚಾರಣೆ ಯಾವ ರೀತಿ ನಡೀತು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಧ್ರುವ. ಅಶ್ವಿನಿ, ಇದು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಒಂದು ದಾವೆಯನ್ನ ಹೂಡಿರ್ತಾರೆ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅತಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು, ಆದ್ರೆ ಅವರನ್ನ ನಿರ್ಬಂಧಿಸುವಂತಹ ಕೆಲಸ ಆಗಿಲ್ಲ ಅನ್ನುವಂಥದ್ದು. ಹೀಗಾಗಿ ಇವತ್ತು ಈ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ 31ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತೆ ಸೆಷನ್ ಕೋರ್ಟ್ ನ ನ್ಯಾಯಾಧೀಶರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಕನ್ನಡ ಭಾಷೆಯ ಮೇಲೆ ಭಾಷಾ ಶಾಸ್ತ್ರಜ್ಞರ ಶ್ರೇಷ್ಠತೆಯನ್ನ ಪ್ರತಿಪಾದಿಸುವಂತಹ ಯಾವುದೇ ಹೇಳಿಕೆ, ಟೀಕೆಗಳು, ಹಾಗೆ ಪೋಸ್ಟ್ ಅನ್ನ ಮಾಡೋದು ಅಥವಾ ಹೇಳಿಕೆಯನ್ನ ನೀಡೋದು ಅಥವಾ ಬರೆಯೋದು, ಅದನ್ನ ಪ್ರಕಟಿಸೋದು, ವಿತರಿಸೋದು ಎಲ್ಲವನ್ನ ಕೂಡ ನಿರ್ಬಂಧಿಸಲಾಗಿದೆ ಅಂತ ಹೇಳಿ ಆದೇಶವನ್ನ ನೀಡಿದ್ದಲ್ಲದೆ ಕಮಲ್ ಹಾಸನ್ಗೆ ಸಮನ್ಸ್ ಅನ್ನ ಕೂಡ ಈಗ ನ್ಯಾಯಾಧೀಶರು ಜಾರಿ ಮಾಡಿದ್ದಾರೆ. ಈ ಕೇಸ್ನ ವಿಚಾರಣೆಯನ್ನ 30ನೇ ತಾರೀಕು ಆಗಸ್ಟ್ 30ನೇ ತಾರೀಕು ಮುಂದೂಡಿಕೆಯನ್ನ ಮಾಡಲಾಗಿದೆ. ಆದ್ರೆ ಕನ್ನಡದ ಬಗ್ಗೆ ಈ ಹಿಂದೆ ಕೂಡ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ ಬೆನ್ನಲ್ಲೇ ಈಗ ಕಮಲ್ ಹಾಸನ್ ಅದಕ್ಕೆ ಕ್ಷಮೆಯನ್ನ ಕೂಡ ಯಾಚಿಸಿರಲಿಲ್ಲ. ಈಗ ಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ ನೀಡಿರುವಂತಹ ಒಂದು ಆದೇಶ ಕಮಲ್ ಹಾಸನ್ಗೆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್. ನಟ ಕಮಲ ಹಾಸನ್ ಇವರಿಗೀಗ ಕೋರ್ಟ್ ಶಾಕ್ ಕೊಟ್ಟಿದೆ. ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಈಗ ಕನ್ನಡ ಭಾಷೆಯ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನ ನೀಡದಂತೆ ನಿರ್ಬಂಧವನ್ನ ಹೇರಲಾಗಿದೆ. ಕೋರ್ಟ್ ಶಾಕ್ ಕೊಟ್ಟಿದೆ. ಅವಹೇಳನಕಾರಿ ಹೇಳಿಕೆಯನ್ನ ನೀಡಬಾರದು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಕನ್ನಡ ಭಾಷೆಯ ಬಗ್ಗೆ ಮಾತಾಡಿದ್ರು ಕಮಲ ಹಾಸನ್. ಈಗ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡಬಾರದು, ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಬಾರದು. ಕನ್ನಡ ಆಗಿರಬಹುದು ಅಥವಾ ಕನ್ನಡಕ್ಕೆ ಅವಹೇಳನ ಮಾಡುವಂತ ಸ್ಟೇಟ್ಮೆಂಟ್ ಆಗಿರಬಹುದು, ಅದ್ರ ಬಗ್ಗೆ ಮಾತಾಡಬಾರದು ಅನ್ನುವಂತ ಮಾತನ್ನ ಈಗ ಕೋರ್ಟ್ ಹೇಳಿರೋದು. ಆಗಸ್ಟ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಯಾವ ವಿಚಾರಕ್ಕೆ ಸೂಚನೆ ಕೊಟ್ಟಿದೆ, ಜೊತೆಗೆ ಏನಂತ ಸೂಚನೆ ಕೊಟ್ಟಿದೆ, ಏನೇನ್ ಇವತ್ತು ಯಾವ ರೀತಿಯಲ್ಲಿ ಈ ವಿಚಾರಣೆ ಯಾವ ರೀತಿ ನಡೀತು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಧ್ರುವ. ಅಶ್ವಿನಿ, ಇದು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಒಂದು ದಾವೆಯನ್ನ ಹೂಡಿರ್ತಾರೆ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅತಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು, ಆದ್ರೆ ಅವರನ್ನ ನಿರ್ಬಂಧಿಸುವಂತಹ ಕೆಲಸ ಆಗಿಲ್ಲ ಅನ್ನುವಂಥದ್ದು. ಹೀಗಾಗಿ ಇವತ್ತು ಈ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ 31ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತೆ ಸೆಷನ್ ಕೋರ್ಟ್ ನ ನ್ಯಾಯಾಧೀಶರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಕನ್ನಡ ಭಾಷೆಯ ಮೇಲೆ ಭಾಷಾ ಶಾಸ್ತ್ರಜ್ಞರ ಶ್ರೇಷ್ಠತೆಯನ್ನ ಪ್ರತಿಪಾದಿಸುವಂತಹ ಯಾವುದೇ ಹೇಳಿಕೆ, ಟೀಕೆಗಳು, ಹಾಗೆ ಪೋಸ್ಟ್ ಅನ್ನ ಮಾಡೋದು ಅಥವಾ ಹೇಳಿಕೆಯನ್ನ ನೀಡೋದು ಅಥವಾ ಬರೆಯೋದು, ಅದನ್ನ ಪ್ರಕಟಿಸೋದು, ವಿತರಿಸೋದು ಎಲ್ಲವನ್ನ ಕೂಡ ನಿರ್ಬಂಧಿಸಲಾಗಿದೆ ಅಂತ ಹೇಳಿ ಆದೇಶವನ್ನ ನೀಡಿದ್ದಲ್ಲದೆ ಕಮಲ್ ಹಾಸನ್ಗೆ ಸಮನ್ಸ್ ಅನ್ನ ಕೂಡ ಈಗ ನ್ಯಾಯಾಧೀಶರು ಜಾರಿ ಮಾಡಿದ್ದಾರೆ. ಈ ಕೇಸ್ನ ವಿಚಾರಣೆಯನ್ನ 30ನೇ ತಾರೀಕು ಆಗಸ್ಟ್ 30ನೇ ತಾರೀಕು ಮುಂದೂಡಿಕೆಯನ್ನ ಮಾಡಲಾಗಿದೆ. ಆದ್ರೆ ಕನ್ನಡದ ಬಗ್ಗೆ ಈ ಹಿಂದೆ ಕೂಡ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ ಬೆನ್ನಲ್ಲೇ ಈಗ ಕಮಲ್ ಹಾಸನ್ ಅದಕ್ಕೆ ಕ್ಷಮೆಯನ್ನ ಕೂಡ ಯಾಚಿಸಿರಲಿಲ್ಲ. ಈಗ ಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ ನೀಡಿರುವಂತಹ ಒಂದು ಆದೇಶ ಕಮಲ್ ಹಾಸನ್ಗೆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್. ನಟ ಕಮಲ ಹಾಸನ್ ಇವರಿಗೀಗ ಕೋರ್ಟ್ ಶಾಕ್ ಕೊಟ್ಟಿದೆ. ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಈಗ ಕನ್ನಡ ಭಾಷೆಯ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನ ನೀಡದಂತೆ ನಿರ್ಬಂಧವನ್ನ ಹೇರಲಾಗಿದೆ. ಕೋರ್ಟ್ ಶಾಕ್ ಕೊಟ್ಟಿದೆ. ಅವಹೇಳನಕಾರಿ ಹೇಳಿಕೆಯನ್ನ ನೀಡಬಾರದು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಕನ್ನಡ ಭಾಷೆಯ ಬಗ್ಗೆ ಮಾತಾಡಿದ್ರು ಕಮಲ ಹಾಸನ್. ಈಗ
ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡಬಾರದು, ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಬಾರದು. ಕನ್ನಡ ಆಗಿರಬಹುದು ಅಥವಾ ಕನ್ನಡಕ್ಕೆ ಅವಹೇಳನ ಮಾಡುವಂತಹ ಸ್ಟೇಟ್ಮೆಂಟ್ ಆಗಿರಬಹುದು, ಅದ್ರ ಬಗ್ಗೆ ಮಾತಾಡಬಾರದು ಅನ್ನುವಂತ ಮಾತನ್ನ ಈಗ ಕೋರ್ಟ್ ಹೇಳಿರೋದು. ಆಗಸ್ಟ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ಯಾವ ವಿಚಾರಕ್ಕೆ ಸೂಚನೆ ಕೊಟ್ಟಿದೆ, ಜೊತೆಗೆ ಏನಂತ ಸೂಚನೆ ಕೊಟ್ಟಿದೆ, ಏನೇನ್ ಇವತ್ತು ಯಾವ ರೀತಿಯಲ್ಲಿ ಈ ವಿಚಾರಣೆ ಯಾವ ರೀತಿ ನಡೀತು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಧ್ರುವ. ಅಶ್ವಿನಿ, ಇದು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಒಂದು ದಾವೆಯನ್ನ ಹೂಡಿರ್ತಾರೆ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅತಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು, ಆದ್ರೆ ಅವರನ್ನ ನಿರ್ಬಂಧಿಸುವಂತಹ ಕೆಲಸ ಆಗಿಲ್ಲ ಅನ್ನುವಂಥದ್ದು. ಹೀಗಾಗಿ ಇವತ್ತು ಈ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ 31ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತೆ ಸೆಷನ್ ಕೋರ್ಟ್ ನ ನ್ಯಾಯಾಧೀಶರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಕನ್ನಡ ಭಾಷೆಯ ಮೇಲೆ ಭಾಷಾ ಶಾಸ್ತ್ರಜ್ಞರ ಶ್ರೇಷ್ಠತೆಯನ್ನ ಪ್ರತಿಪಾದಿಸುವಂತಹ ಯಾವುದೇ ಹೇಳಿಕೆ, ಟೀಕೆಗಳು, ಹಾಗೆ ಪೋಸ್ಟ್ ಅನ್ನ ಮಾಡೋದು ಅಥವಾ ಹೇಳಿಕೆಯನ್ನ ನೀಡೋದು ಅಥವಾ ಬರೆಯೋದು, ಅದನ್ನ ಪ್ರಕಟಿಸೋದು, ವಿತರಿಸೋದು ಎಲ್ಲವನ್ನ ಕೂಡ ನಿರ್ಬಂಧಿಸಲಾಗಿದೆ ಅಂತ ಹೇಳಿ ಆದೇಶವನ್ನ ನೀಡಿದ್ದಲ್ಲದೆ ಕಮಲ್ ಹಾಸನ್ಗೆ ಸಮನ್ಸ್ ಅನ್ನ ಕೂಡ ಈಗ ನ್ಯಾಯಾಧೀಶರು ಜಾರಿ ಮಾಡಿದ್ದಾರೆ. ಈ ಕೇಸ್ನ ವಿಚಾರಣೆಯನ್ನ 30ನೇ ತಾರೀಕು ಆಗಸ್ಟ್ 30ನೇ ತಾರೀಕು ಮುಂದೂಡಿಕೆಯನ್ನ ಮಾಡಲಾಗಿದೆ. ಆದ್ರೆ ಕನ್ನಡದ ಬಗ್ಗೆ ಈ ಹಿಂದೆ ಕೂಡ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ ಬೆನ್ನಲ್ಲೇ ಈಗ ಕಮಲ್ ಹಾಸನ್ ಅದಕ್ಕೆ ಕ್ಷಮೆಯನ್ನ ಕೂಡ ಯಾಚಿಸಿರಲಿಲ್ಲ. ಈಗ ಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ ನೀಡಿರುವಂತಹ ಒಂದು ಆದೇಶ ಕಮಲ್ ಹಾಸನ್ಗೆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್. ನಟ ಕಮಲ್ ಹಾಸನ್ ಇವ್ರಿಗೀಗ ಕೋರ್ಟ್ ಶಾಕ್ ಕೊಟ್ಟಿದೆ. ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಈಗ ಕನ್ನಡ ಭಾಷೆಯ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನ ನೀಡದಂತೆ ನಿರ್ಬಂಧವನ್ನ ಹೇರಲಾಗಿದೆ. ಕೋರ್ಟ್ ಶಾಕ್ ಕೊಟ್ಟಿದೆ. ಅವಹೇಳನಕಾರಿ ಹೇಳಿಕೆಯನ್ನ ನೀಡಬಾರದು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಕನ್ನಡ ಭಾಷೆಯ ಬಗ್ಗೆ ಮಾತಾಡಿದ್ರು ಕಮಲ್ ಹಾಸನ್. ಈಗ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡಬಾರದು, ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಬಾರದು. ಕನ್ನಡ ಆಗಿರಬಹುದು ಅಥವಾ ಕನ್ನಡಕ್ಕೆ ಅವಹೇಳನ ಮಾಡುವಂತಹ ಸ್ಟೇಟ್ಮೆಂಟ್ ಆಗಿರಬಹುದು, ಅದ್ರ ಬಗ್ಗೆ ಮಾತಾಡಬಾರದು ಅನ್ನುವಂತ ಮಾತನ್ನ ಈಗ ಕೋರ್ಟ್ ಹೇಳಿರೋದು. ಆಗಸ್ಟ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ಯಾವ ವಿಚಾರಕ್ಕೆ ಸೂಚನೆ ಕೊಟ್ಟಿದೆ, ಜೊತೆಗೆ ಏನಂತ ಸೂಚನೆ ಕೊಟ್ಟಿದೆ, ಏನೇನ್ ಇವತ್ತು ಯಾವ ರೀತಿಯಲ್ಲಿ ಈ ವಿಚಾರಣೆ ಯಾವ ರೀತಿ ನಡೀತು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಧ್ರುವ. ಅಶ್ವಿನಿ, ಇದು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಒಂದು ದಾವೆಯನ್ನ ಹೂಡಿರ್ತಾರೆ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅತಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು, ಆದ್ರೆ ಅವರನ್ನ ನಿರ್ಬಂಧಿಸುವಂತಹ ಕೆಲಸ ಆಗಿಲ್ಲ ಅನ್ನುವಂಥದ್ದು. ಹೀಗಾಗಿ ಇವತ್ತು ಈ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ 31ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತೆ ಸೆಷನ್ ಕೋರ್ಟ್ ನ ನ್ಯಾಯಾಧೀಶರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಕನ್ನಡ ಭಾಷೆಯ ಮೇಲೆ ಭಾಷಾ ಶಾಸ್ತ್ರಜ್ಞರ ಶ್ರೇಷ್ಠತೆಯನ್ನ ಪ್ರತಿಪಾದಿಸುವಂತಹ ಯಾವುದೇ ಹೇಳಿಕೆ, ಟೀಕೆಗಳು, ಹಾಗೆ ಪೋಸ್ಟ್ ಅನ್ನ ಮಾಡೋದು ಅಥವಾ ಹೇಳಿಕೆಯನ್ನ ನೀಡೋದು ಅಥವಾ ಬರೆಯೋದು, ಅದನ್ನ ಪ್ರಕಟಿಸೋದು, ವಿತರಿಸೋದು ಎಲ್ಲವನ್ನ ಕೂಡ ನಿರ್ಬಂಧಿಸಲಾಗಿದೆ ಅಂತ ಹೇಳಿ ಆದೇಶವನ್ನ ನೀಡಿದ್ದಲ್ಲದೆ ಕಮಲ್ ಹಾಸನ್ಗೆ ಸಮನ್ಸ್ ಅನ್ನ ಕೂಡ ಈಗ ನ್ಯಾಯಾಧೀಶರು ಜಾರಿ ಮಾಡಿದ್ದಾರೆ. ಈ ಕೇಸ್ನ ವಿಚಾರಣೆಯನ್ನ 30ನೇ ತಾರೀಕು ಆಗಸ್ಟ್ 30ನೇ ತಾರೀಕು ಮುಂದೂಡಿಕೆಯನ್ನ ಮಾಡಲಾಗಿದೆ. ಆದ್ರೆ ಕನ್ನಡದ ಬಗ್ಗೆ ಈ ಹಿಂದೆ ಕೂಡ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ ಬೆನ್ನಲ್ಲೇ ಈಗ ಕಮಲ್ ಹಾಸನ್ ಅದಕ್ಕೆ ಕ್ಷಮೆಯನ್ನ ಕೂಡ ಯಾಚಿಸಿರಲಿಲ್ಲ. ಈಗ ಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ ನೀಡಿರುವಂತಹ ಒಂದು ಆದೇಶ ಕಮಲ್ ಹಾಸನ್ಗೆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್.